ಆ ಭಾಗದಿಂದ ಈ ಭಾಗಕ್ಕೆ ಬಂದ್ಬಿಟ್ಟಿದ್ಯಾ, ಅದು ನಮ್ಮ ರೂಮ್ಗೆ. ಏನು ರಾಜಿ ಮಾಡ್ಕೊಳಕ್ ಬಂದಿದ್ಯಾ? ಇದಿಲ್ಲಿಗೆ ಹೇಗೆ ಬಂತು? ಏನಿದು? ಇದು ಎಲ್ಲಿಗೆ ಹೆಂಗ್ ಬಂತು ನಂಗೇನು ಗೊತ್ತು? ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಗೆ ಬರಕ್ ಸಾಧ್ಯ? ಅಲ್ಲಿಂದ ಇಲ್ಲಿ ಬರಕ್ಕೆ ಕೈಕಾಲು ಬಂದ್ಬಿಡತ್ತಾ? ಎಲ್ಲ ಹೋಗುತ್ತೆ ಈ ಕಳ್ತನದ ಬುದ್ಧಿ. ಕಳ್ಳಿ ಗಿಳ್ಳಿ ಅಂದ್ರೆಲ್ಲ ಚೆನ್ನಾಗಿರಲ್ಲ ನೋಡು. ಇದನ್ನೆಲ್ಲ ಹಾಕೊಂಡು ತಿರುಗುವಂತ ಶೋಕಿ ನನಗೇನಿಲ್ಲ. ಇದು ಶೋಕಿಗೆ ಹಾಕೊಳ್ಳೋದಲ್ಲ, ಸ್ಟೇಟಸ್ ಮೇಂಟೈನ್ ಮಾಡಕ್ಕೆ. ಮನೇಲಿರೋರ್ಗೆ ಸ್ಟೇಟಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಪ್ರಯೋಜನ ಏನಿದೆ? ವೇಸ್ಟ್ ಆಫ್ ಟೈಮ್. ಹೌದಮ್ಮ, ನಾನು ಮನೆಯಲ್ಲೇ ಇರೋಳು, ಮನೆ ಕೆಲಸನೇ ಮಾಡ್ಕೊಂಡಿರೋಳು. ನೀನು ಅಲ್ಲೆಲ್ಗೋ ಹೋಗ್ಬಿಟ್ಟು ಟುಕು ಟುಕು ಅಂತ ಕುಟ್ಟಿ ಮನೆಗೆ ಬಂದು ದೊಡ್ಡ ರೇಂಜಲ್ಲಿ ಆಡಬೇಡ. ಇವತ್ತು ಮನೇಲಿ ತಿಥಿ ಕಾರ್ಯಕ್ರಮ ಇದೆ, ಅದ್ರ ಕಡೆ ಗಮನ ಹರಿಸೋದು ಬಿಟ್ಟು ಸೆಂಟ್ ಹಾಕೊಂಡು ಶೋಕಿ ಮಾಡ್ತಾಳಂತ. ಈ ಶೋಕಿ ಅಂತ ಪದ ಇನ್ನೊಂದ್ಸಲಿ ಬಂದ್ರೆ ಸರಿ ಇರಲ್ಲ. ಮನೇಲಿ ಏನ್ ಬೇಕಾದ್ರೂ ಆಗ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಇಲ್ಲಿಗೆ ನಿಮ್ ರೂಮ್ಗೆ ಹೇಗ್ ಬಂತು ಅಂತ ನನ್ಗೆ ಗೊತ್ತಾಗ್ಬೇಕಷ್ಟೇ. ನೀನು ಎಷ್ಟು ಸಲ ಕೇಳಿದ್ರು ಅಷ್ಟೇ, ಇದು ಇಲ್ಲಿಗೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನೀವ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗ್ ಗೊತ್ತಾಗೋದಿಲ್ವಾ? ಇಷ್ಟು ದಿನ ಲಿಪ್ಸ್ಟಿಕ್ಕು, ಕಾಸ್ಮೆಟಿಕ್ಸು ಮತ್ತೆ ಒಡವೆ ಮೇಲೆ ಕಂಡ್ಬಿದ್ದಿತ್ತು, ಈಗ ಇದು ಬೇರೆ ಶುರು ಮಾಡ್ಕೊಂಡಿದ್ದೀರಾ? ಅಲ್ಲ ರೀ, ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ನಿಮ್ ಗಂಡನ್ಗೆ ಎಲ್ಲಿ ದುಡ್ಡು ಕೊಟ್ಟು ತರಿಸ್ಕೊಂಡು ಯೂಸ್ ಮಾಡ್ಬೋದಲ್ವಾ? ಅಮ್ಮ ತಾಯಿ, ನನಗೆ ನಿನ್ ತರ ಮೈ ತುಂಬಾ ಬಣ್ಣ ಬಳ್ಕೊಂಡು ಓಡಾಡೋ ಶೋಕಿ ಇಲ್ಲ. ನಾನು ಅದನ್ನೆಲ್ಲ ಮಾಡೋದಿಲ್ಲ. ಆಮೇಲೆ ಕಳ್ತನ ಗಿಳ್ತನ ಮಾಡೋ ಬುದ್ಧಿನೂ ನನಗಿಲ್ಲ. ನಿನಗೆ ಮೈ ಮೇಲೆ ಜ್ಞಾನ ಇಲ್ಲ, ನಿನ್ನ ವಸ್ತುಗಳನ್ನ ಊರು ತುಂಬಾ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇಲ್ಲಿಗೆ ಹೇಗೆ ಬಂತು ಅಂತ ನನ್ನನ್ನು ಯಾಕೆ ಕೇಳ್ತೀಯ ನೀನು? ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅನ್ನೋ ಥರ ಮಾತು ಬೇರೆ. ಇದ್ರ ಬೆಲೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲದೆ ಇರೋ ವಸ್ತುಗಳ ಬೆಲೆ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನನಗೆ. ಹೌದು, ನಿಮ್ಗೆ ಯಾಕೆ ಗೊತ್ತಾಗ್ಬೇಕು ಹೇಳಿ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ನಾನು ದುಡ್ಡು ಕೊಟ್ಟು ತಗೊಂಡ್ಬರ್ತೀನಿ, ನೀವು ಕತ್ಕೊಂಡು ಯೂಸ್ ಮಾಡಿಬಿಡಿ. ಕಳ್ಳಿಗಳು ಎತ್ತಿದ್ರೆ ಹಲ್ಲೋದ್ರೆ ಸಾಕ್ಬಿಡ್ತೀನಿ ನೋಡು. ಅವಾಗಿಂದ ಹೇಳ್ತಾ ಇದ್ದೀನಿ, ನಾನು ನಿನ್ನ ವಸ್ತುನ ತಗೊಂಡಿಲ್ಲ ಅಂತ ಹೇಳಿದ್ರು ಬಾಯಿ ಬಂದು ಮಾತಾಡ್ತಾ ಇದೆಯಲ್ಲ ನೀನು. ಈಗೇನು ನಿನಗೆ ಇದ್ರ ದುಡ್ಡು ಕೊಡ್ಬೇಕು ತಾನೆ? ನನ್ನ ಗಂಡನ ಹತ್ರ ಹೇಳಿ ಇದ್ರ ಬೆಲೆ ತಿಳ್ಕೊಂಡು ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗು. ಏನು ಇಲ್ಲ ಅಂದ್ರು ಈ ದೌಲತ್ಗೆ ಏನು ಕಡಿಮೆ ಇಲ್ಲ. ಈ ಮನೇಲಿ ನಂದು ಅಂತ ಹೇಳಿಸ್ಕೊಳಕ್ಕೆ ಯಾವ ವಸ್ತುನು ಉಳಿಸಲ್ವಲ್ಲ. ಎಲ್ಲ ಹೋಗತ್ತೆ ಈ ಮಿಡಲ್ ಕ್ಲಾಸ್ ಬುದ್ಧಿ ಎಲ್ಲ. ನನ್ನ ಹಣೆ ಬರ ನಿಂದಲ್ಲ. ಮೇಡಮ್ ಅವರೇ, ಸಿದ್ದು ಅವರೇ, ನಮ್ಮ ಜಾನು ನಮಗಿಂತ ವಯಸ್ಸಲ್ಲಿ ಎಷ್ಟು ಚಿಕ್ಕವಳು. ಆದ್ರೆ ನಮ್ಮ ಕಣ್ಮುಂದೆನೆ ಅವಳ ಕಾರ್ಯ ನಡೀತಿದೆ ಅಂದಮೇಲೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಗೊತ್ತಾ? ಅಂಥದ್ರಲ್ಲಿ ಅಪ್ಪ ಅಮ್ಮನಿಗೆ ಇನ್ನೆಷ್ಟು ನೋವು ಆಗ್ತಿರ್ಬೋದು. ಅವರು ಈ ಸಂಕಟನ ಹೇಗೆ ತಡ್ಕೋತಿದ್ದಾರೋ? ಏನು ಮಾಡೋಕ್ಕಾಗುತ್ತೆ ಮೇಡಮ್ ಅವರೇ? ಎಲ್ಲ ದೇವ್ರಿಚ್ಛೆ. ಅವನು ಯಾವಾಗ ಏನು ಮಾಡ್ತಾನೋ ನಮ್ಗೊಂದು ಗೊತ್ತಾಗೋದಿಲ್ಲ. ಹೌದು ಸಿದ್ದು ಅವರೇ, ಆದರೆ ಜಾನು ವಿಷಯ ವೆಂಕಿ ಅಣ್ಣನಿಗೆ, ಅಜ್ಜಿಗೆ ಗೊತ್ತಾದ್ರೆ ಅವ್ರನ್ನ ಹೇಗೆ ತಡ್ಕೋತಾರೋ ಏನೋ. ಮೇಡಮ್ ಅವರೇ, ಆಗೋಗಿರೋದ ಯಾರ ಕೈಲೂ ತಪ್ಸೋಕ್ಕಾಗೋದಿಲ್ಲ. ಈಗ ನಾವು ಹೋಯ್ತಾ ಇರೋದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳೋದಕ್ಕೆ. ಈಗ ನಾವೇ ಹೊಂದ್ಕೊಂಡು ಹೋದ್ರೆ ಅವ್ರ ಆತ್ಮಕ್ಕೂ ನೋವು ಹೋಯ್ತದೆ. ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ಯಾಕೋ ಬೇಬಿ ರಾಂಗ್ ಆಗಿರೋ ಹಾಗಿದೆ. ನಾನು ಇವಳ ಹತ್ರ ಸಿಗಾಕೊಂಡ್ರೆ ಅಷ್ಟೇ ಮುಜ್ಜುಗುಜ್ಜಾಗ್ಬಿಡ್ತೀನಿ. ಹೊರಟೆ. ಹರಿ ನಿಂತ್ಕೋ, ನಾನು ಇದೀನಲ್ವಾ? ನೋಡಿದ್ರು ನೋಡಿದ ತರ ಹೋಗ್ತಿದ್ಯಾ? ಹಾಗೇನಿಲ್ಲ ಬೇಬಿ, ಅಪ್ಪ ಏನೋ ತಗೊಂಬ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೆ. ಹೌದು, ನಿನ್ಗೆ ಅವ್ರ ಕೆಲ್ಸನೇ ತುಂಬಾ ಮುಖ್ಯ ಆಗತ್ತೆ. ನನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಹೇಳು? ಇವಾಗ ಏನಾಯ್ತು ಅಂತ ಎಲ್ಲ ಸರಿಯಾಗಿ ಇದೆಯಲ್ಲ? ಏನ್ ಸರಿಯಾಗಿದೆ? ನಿಮ್ಮ ಅತ್ತಿಗೆ ತಿರ್ಗಾ ಏನ್ ಕಿತಾಪತಿ ಮಾಡಿದ್ರು ಗೊತ್ತಾ? ನನ್ನ ರೂಮಿಗೆ ಬಂದು ನನ್ನ ಪರ್ಫ್ಯೂಮ್ ಬಾಟಲ್ ತಗೊಂಡು ಅವ್ರ ರೂಮಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಈ ತರ ಮಾಡಿದೆ ಅಂತ ಕೇಳಿದ್ರೆ ಮಾತ್ರ ಜಗಳ ಆಡಕ್ ಬರ್ತಾರೆ. ಅಷ್ಟೇನಾ? ಇಷ್ಟೆಲ್ಲ ಆಯ್ತಾ ಬೇಬಿ? ಹೋಗ್ಲಿ ಬಿಡು ಬೇಬಿ, ಅವ್ರಿಗೆ ಆ ಪರ್ಫ್ಯೂಮ್ ಇಷ್ಟ ಆಗಿರುತ್ತೆ ಅನ್ಸುತ್ತೆ, ಅದಕ್ಕೆ ತಗೊಂಡು ಹೋಗಿರ್ತಾರೆ. ವಾಪಸ್ ತಂದು ಕೊಡ್ತಾರೆ ಬಿಡು. ಹರಿ, ಏನ್ ಮಾತಾಡ್ತಿದ್ಯಾ?
ಇಷ್ಟ ಆಗಿದ್ರೆ ಅವ್ರ ಗಳನ ಹತ್ರ ಹೇಳಿ ತರಿಸ್ಕೊಳ್ಳಿ. ನನ್ಗೆ ಯಾಕೆ ಯೂಸ್ ಮಾಡ್ಬೇಕು? ನನ್ಗೆ ಅದೆಲ್ಲ ಗೊತ್ತಿಲ್ಲ ಹರಿ. ನಿಮ್ಮ ಅಣ್ಣನ ಕರೆದು ಇದ್ರ ಬಗ್ಗೆ ಮಾತಾಡ್ಬೇಕು ಅಷ್ಟೇ. ಅಯ್ಯೋ ಅವನ ಹತ್ರ ಈಗ ಹೇಗೆ ಮಾತಾಡಲಿ? ನಾನು ದುಡ್ಡು ಕದ್ದಿರೋದು, ಮನೆಯವ್ರಿಗೆ ಮೋಸ ಮಾಡಿರೋದು ಎಲ್ಲ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಈಗ ಅವನ ಹತ್ರ ಮಾತಾಡಕ್ಕೆ ಹೋದ್ರೆ ಮಾತಿಗೆ ಮಾತು ಬೆಳೆದು ಎಲ್ಲ ಹೇಳ್ಬಿಡ್ತಾನೆ, ಬಾಯ್ ಬಿಟ್ಬಿಡ್ತಾನೆ. ಅಯ್ಯಯ್ಯೋ ಏನ್ ಯೋಚನೆ ಮಾಡ್ತಿದ್ಯಾ? ಕರ್ದು ಮಾತಾಡು. ಬೇಬಿ, ತಿಥಿ ಕಾರ್ಯ ನಡೀತಾ ಇದೆ, ಅಷ್ಟು ಗೊತ್ತಾಗಲ್ಲ ನಿನಗೆ. ಅದೆಲ್ಲ ಮುಗಿಲಿ, ಆಮೇಲೆ ನಾನೇ ಮಾತಾಡ್ತೀನಿ. ಈ ತರ ಹೇಳಿ ಬಾಯ್ ಮುಚ್ಚಿಸ್ಬೇಡ. ಈ ಮನೇಲಿ ಒಡವೆ ಹೋಯ್ತು, ನಂದು ಅಂತ ವಸ್ತು ಯಾವ್ದು ಇರೋದೇ ಇಲ್ಲ, ಎಲ್ಲ ಹೋಗ್ತಿರತ್ತೆ. ನಿನ್ಗೆ ಅದ್ರ ಬಗ್ಗೆ ಒಂಚೂರು ಸೀರಿಯಸ್ನೆಸ್ ಇಲ್ಲ ಬಿಡು. ಯಾಕಿಲ್ಲ ಬೇಬಿ? ಅದಕ್ಕೆ ತಾನೇ ಮನೆ 2 ಭಾಗ ಮಾಡಿ ನಾವು ಈ ಕಡೆ ಭಾಗದಲ್ಲಿರೋದು, ಅವ್ರು ಆ ಕಡೆ ಭಾಗದಲ್ಲಿರೋದು. ಅದು ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಸಾಲದು, ಅದೇ ತರ ನಡ್ಕೊಳ್ಬೇಕು. ಮತ್ತೆ ಯಾಕೆ ನಿಮ್ಮತ್ತಿಗೆ ಅವ್ರ ಭಾಗದಿಂದ ನನ್ನ ಭಾಗಕ್ಕೆ ಬಂದು ಪರ್ಫ್ಯೂಮ್ ಬಾಟಲ್ ತಗೊಂಡು ಹೋಗ್ಬೇಕು? ಇದಕ್ಕೆ ಹೇಳೋದು ನಾವು ಬೇರೆ ಮನೆ ಮಾಡೋಣ ಅಂತ. ಹೋಗು, ನಿನ್ಗೆಲ್ಲ ಅರ್ಥ ಆಗತ್ತೆ. ಅಲ್ಲ ಬೇಬಿ, ಇಷ್ಟು ಸಣ್ಣ ವಿಚಾರಕ್ಕೆ ಬೇರೆ ಮನೆ ಮಾಡೋ ಮಾತು ಯಾಕೆ? ಇವಾಗ ನಿಂಗೇನು? ಆ ಪರ್ಫ್ಯೂಮ್ ಬಾಟಲ್ ತೊಗೊಂಡಿದ್ದಕ್ಕೆ ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳಬೇಕು, ಅಷ್ಟೇ ತಾನೇ? ಅಷ್ಟೇ ತಾನೇ? ನಾನು ಅವ್ರ ಹತ್ರ ಮಾತಾಡ್ತೀನಿ, ಸಾರಿ ಕೇಳಿಸ್ತೀನಿ, ಸರಿನಾ? ಏನು ಯೋಚನೆ ಮಾಡ್ಬಿಡ, ಆರಾಮಾಗಿರು, ನಾನು ಹೋಗ್ತೀನಿ.